ಕಾಂಗ್ರೆಸ್ ಪಾಳೆಯದ ಒಳಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿಯ ಫೈಟ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಒಬ್ಬೊಬ್ಬರೇ ಶಾಸಕರು, ಸಚಿವರು ಉಪಮುಖ್ಯಮಂತ್ರಿ ಹುದ್ದೆ ಹೆಚ್ಚುವರಿಯಾಗಿ ಕ್ರಿಯೇಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಮನದಾಳದ ಮಾತನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಮಾತುಕತೆ ಆದ ನಂತರದಲ್ಲಿ ಇದೀಗ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ, ನನ್ನನ್ನು ಏನೂ ಕೇಳಬೇಡಿ ಅಂತ ಹೇಳುವ ಮೂಲಕ ಹೆಚ್ಚುವರಿ ಉಪಮುಖ್ಯಮಂತ್ರಿಯ ಫೈಟ್ ನಡೀತಾ ಇರೋದು ಸತ್ಯ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಕಿಚ್ಚು ಜೋರಾಗ್ತಾ ಇದೆ. ಇದೇ ಬೆನ್ನಲ್ಲೇ ಈಗ ವಿಜಯೇಂದ್ರ ಈ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಶಕ್ತಿಯನ್ನ ಮುರಿಯಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಾತಿಗೊಂದು ಡಿಸಿಎಂ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹೇಳಿಕೆ ಕೊಟ್ಟಿರೋದು. ಶಿವಕುಮಾರ್ ಸುಕ್ಕು ಮುರಿದು ಸದೆ ಬಡಿಯುತ್ತಾರೆ ಅಂತ ಹೇಳಿ ದೆಹಲಿಯಲ್ಲಿ ಬಿ.ವೈ. ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜ್ಯ ಜನತೆಗೂ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಈಗ ಲೋಕಸಭಾ ಚುನಾವಣೆ ಸೋತಿರೋದ್ರಿಂದ ದಿಸ್ ಇಸ್ ರೈಟ್ ಟೈಮ್. ಯಾಕಂದರೆ ಕಾಯ್ತಾಯಿದ್ರು, ಸರಿಯಾದ ಸಮಯಕ್ಕೆ ಕಾಯ್ತಾಯಿದ್ರು. ಈಗ ಸರಿಯಾದ ಸಮಯ ಬಂದಿದೆ ಅಂತೇಳಿ ಕಾಂಗ್ರೆಸ್ ಮುಖಂಡರಿಗೆ ಅನಿಸಿದೆ. ಹಾಗಾಗಿ ಹೆಚ್ಚು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡು ಏನು ಅದರಿಂದ ಏನು ಭಾಳ ರಾಜ್ಯದ ಅಭಿವೃದ್ಧಿ ಆಗ್ಬಿಡುತ್ತೆ ಆ ನಿರೀಕ್ಷೆ ನೀವೇನು ಇರಬೇಡಿ. ಅವ್ರ ಪ್ರೋಟೋಕಾಲ್ಗಳು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ರಾಜ್ಯ ಜನತೆಗೂ ಒಳ್ಳೆಯದಾಗಲ್ಲ, ರಾಜ್ಯಕ್ಕೂ ಕೂಡ ಏನು ಒಳ್ಳೆಯದಾಗೋದಿಲ್ಲ. ಅಲ್ಟಿಮೇಟ್ಲಿ ದ ಡಿಸಿಷನ್ ಆಫ್ ಚೀಫ್ ಮಿನಿಸ್ಟರ್ ಅದು ಬೇರೆ ಪ್ರಶ್ನೆ. ಆದರೆ ನಾನು ಇದರಲ್ಲೇ ಒಂದು ರಾಜಕೀಯ ಷಡ್ಯಂತ್ರ ಇದೆ, ರಾಜಕೀಯ ಪಿತೂರಿ ಇದೆ ಅಂತಕ್ಕಂಥದ್ದಂತೂ ಸ್ಪಷ್ಟ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ನನ್ನ ಹಕ್ಕು ಅಂತೇಳಿ ಅವರು ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನನ್ನಿಂದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ನಾನೇ ಸಂಪೂರ್ಣವಾಗಿ 5 ವರ್ಷ ಇರಬೇಕು ಅಂತೇಳಿ ಅವರು ಕನಸನ್ನು ಕಾಣ್ತಾ ಇದ್ದಾರೆ. ಏನಾಗ್ತದೋ ಕಾದು ನೋಡೋಣ. ಡಿ.ಕೆ. ಶಿವಕುಮಾರ್ ಅವರ ಶಕ್ತಿಯನ್ನು ಕಡಿಮೆ ಮಾಡಬೇಕು. ಈಗ ಲೋಕಸಭಾ ಚುನಾವಣೆ ಸೋತಿರೋದ್ರಿಂದ ದಿಸ್ ಇಸ್ ರೈಟ್ ಟೈಮ್. ಯಾಕಂದರೆ ಕಾಯ್ತಾಯಿದ್ರು ಸರಿಯಾದ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.